ಮುಂಗಾರು ಅಧಿವೇಶನ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸವಾಲು ಒಡ್ಡಬೇಕಿತ್ತು. ಸಾಲು ಸಾಲು ವಿಷಯಗಳಿದ್ರೂ ಕೂಡ ಸರ್ಕಾರವನ್ನ ಕಟ್ಟಿಹಾಕುವಲ್ಲಿ ವಿಪಕ್ಷಗಳು ವಿಫಲವಾಗಿದೆ. ಒಂದೇ ವಿಚಾರವಾಗಿ ಮೈತ್ರಿ ಪಕ್ಷಗಳು ಜೋತು ಬಿದ್ದ ಕಾರಣ ಬಿಡದಿ, ನೈಸ್, ಕೆಪಿಎಸ್ಸಿ, ಬರಗಾಲಕ್ಕೆ ಉತ್ತರಿಸಬೇಕಾಗಿದ್ದಂತಹ ಕಠಿಣ ಸವಾಲುಗಳಿಂದ ಸರ್ಕಾರ ಪಾರಾದಂತಾಗಿದೆ. ಸರ್ಕಾರದ ವಿರುದ್ಧ ಫೇಲ್ ಆಯ್ತಾ ವಿಪಕ್ಷಗಳು? ಸಾಲು ಸಾಲು ಪ್ರಶ್ನೆಗಳಿಂದ ಪಾರಾದ ಡಿಕೆಶಿ ಸರ್ಕಾರ. ವಿಧಾನಮಂಡಲ ಅಧಿವೇಶನ ಅಂದ್ರೇನೆ ಹಾಗೆ. ವಿಪಕ್ಷಗಳಿಗೆ ಹಬ್ಬದೂಟವಾದರೆ ಆಡಳಿತ ಪಕ್ಷಕ್ಕೆ ಸಂಕಷ್ಟದ ಸಮಯ ಅಂತ ರಾಜಕೀಯದಲ್ಲಿ ರೂಢಿಗತವಾದ ಒಂದು ಮಾತು. ಅಷ್ಟೊಂದು ಪವರ್ಫುಲ್ ವಿಧಾನಮಂಡಲ ಅಧಿವೇಶನಕ್ಕೆ ಇದೆ. ಆದರೆ ರಾಜ್ಯದ ಸಜ್ಜದ ವಿಪಕ್ಷಗಳಲ್ಲಿ ಆ ಮನಚುತನ ಕಾಣಿಸ್ತಾ ಇಲ್ಲ. ಸರಿಯಾದ ಸಮಯವನ್ನ ನೋಡಿ ವಿಚಾರಗಳನ್ನ ಪ್ರಸ್ತಾಪಿಸಿ ಆಡಳಿತ ಪಕ್ಷವನ್ನ ವಿಪಕ್ಷಗಳು ಕಟ್ಟಿಹಾಕಬೇಕಾಗಿತ್ತು. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ಒಂದೇ ಹಿಡಿದು ಅತ್ಯಮೂಲ್ಯವಾದ ಸದನದ ಸಮಯವನ್ನ ಪೋಲು ಮಾಡಿವೆ. ಇವರು ಸದನವನ್ನು ದುರುಪಯೋಗ ಪಡಿಸಿಕೊಂಡು ಸದನದ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ದುರುಪಯೋಗ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ ಬಿಜೆಪಿ ಅವರು, ಜೆಡಿಎಸ್ನವರು. ನಾನು ಯಾಕೆ ಹೇಳಕ್ ಬರ್ತೀನಿ, ಏನ್ ಈ ವಿಚಾರ ಹೇಳ್ತೀನಿ ಅಂದ್ರೆ ಅವ್ರಿಗೆ ಸಬ್ಜೆಕ್ಟೇ ಇಲ್ಲ ಚರ್ಚೆ ಮಾಡ್ಲಿಕ್ಕೆ. ಆಮೇಲೆ ಸಬ್ಜೆಕ್ಟ್ ಅದನ್ನ ಚರ್ಚೆ ಮಾಡತಕ್ಕಂತ ಚಾಕ್ಯತೆನೂ ಅವ್ರಲ್ಲಿ ಕಾಣ್ತಾ ಇಲ್ಲ. ನಾವು ಅಲ್ಲಿ ಫೇಲ್ ಆಯ್ತೀವಿ ಅಂತ ಹೇಳಿ ಅದನ್ನ ಮುಖ ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರು. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರಗಳನ್ನ ವಿಪಕ್ಷಗಳು ಎತ್ತಿದ್ದು ತಪ್ಪಲ್ಲ. ಆದರೆ ಅದನ್ನ ಯಾವ ಸಂದರ್ಭದಲ್ಲಿ ಎತ್ತಬೇಕು, ಎಷ್ಟು ಪ್ರಮಾಣದ ಹೋರಾಟ ಮಾಡಬೇಕು ಎಂಬ ಹೋಂವರ್ಕ್ ವಿಪಕ್ಷಗಳು ಮಾಡಬೇಕಾಗಿತ್ತು. ಅದನ್ನ ಮರೆತ ಕಾರಣ ಪ್ರಮುಖ ವಿಚಾರಗಳನ್ನ ಉಭಯ ಸದನದಲ್ಲಿ ಎತ್ತಲಾಗಿದೆ, ಅಂತ್ಯವಾಗಿದೆ. ಈ ಮೂಲಕ ರೈತರಿಗೆ, ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಲು ಸರ್ಕಾರ ಕಿವಿ ಹಿಂಡುವ ಅವಕಾಶವನ್ನ ವಿಪಕ್ಷಗಳು ಕಳೆದುಕೊಂಡಿವೆ. ವಿಪಕ್ಷಗಳು ಒಂದೇ ವಿಚಾರವಾಗಿ ಜೋತು ಬಿದ್ದ ಕಾರಣ ಬರಗಾಲ, ಬಿಡದಿ ಟೌನ್ಶಿಪ್, ಕೆಪಿಎಸ್ಸಿ ಅಕ್ರಮ, ನೈಸ್ ಟೋಲ್ ವಿಚಾರವಾಗಿ ಉತ್ತರ ಕೊಡಬೇಕಾದ ಸಂಕಷ್ಟದಿಂದ ಸರ್ಕಾರ ಪಾರಾಗಿದೆ. ಅಧಿವೇಶನ ಇನ್ನೂ 3 ದಿನ ಬಾಕಿ ಇರೋವಾಗೆ ಅಧಿವೇಶನವನ್ನ ರದ್ದು ಮಾಡಿ ಹೋಗಿರುವಂತದ್ದು ಇದು ಕಾಂಗ್ರೆಸ್ಸಿನ ಹಿನ್ನಡೆ. ಇದು ಕಾಂಗ್ರೆಸ್ಗೆ ಹಿನ್ನಡೆ ಇದು ಅಂತ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಟೀಕೆ ಮಾಡಕ್ಕೆ ಇರೋದು, ಹೋರಾಟ ಮಾಡಕ್ಕೆ ಇರೋದು. ಆಡಳಿತ ಪಕ್ಷದ ಜವಾಬ್ದಾರಿ ಜಾಸ್ತಿ ಇರ್ತದೆ. ಸದನವನ್ನು ಹೆಂಗ್ ನಡೆಸಬೇಕು, ಸದನದ ಕಾರ್ಯಕಲಾಪಗಳು ಹೇಗಿರಬೇಕು ಅನ್ನೋದು ಮಾನಿಟರ್ ಮಾಡುವಂಥದ್ದು ರೂಲಿಂಗ್ ಪಾರ್ಟಿಯ ಕರ್ತವ್ಯ. ಇಷ್ಟು ಪ್ರಮುಖ ವಿಚಾರಗಳ ಜೊತೆಗೆ ಹಲವು ವಿವಾದಿತ ಮಸೂದೆಗಳ ಮೇಲೆ ವಿಪಕ್ಷಗಳು ಚರ್ಚೆಯನ್ನು ಮಾಡಬೇಕಾಗಿತ್ತು. ಜನರ ತೆರಿಗೆ ಹಣದಲ್ಲಿ ನಡೆಯುವಂತಹ ಅಧಿವೇಶನದ ಸಮಯವನ್ನ ಆಡಳಿತ ಹಾಗೂ ವಿರೋಧ ಪಕ್ಷಗಳು ಹಾಳು ಮಾಡಿವೆ.